ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಲೇಔಟ್ನಲ್ಲಿ ಸ್ಥಳೀಯ ಮುಖಂಡರಾದ ರಾಘವೇಂದ್ರರವರು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರ ಸಾಧನೆಗಳನ್ನು ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ನೂರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಮಯಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯುವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಮಹಾರಾಜ ರಾಜಾಧಿರಾಜ ಕರ್ನಾಟಕಾಂಧ್ರ ಕುಲ ತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ್. ಬಹುಪರ ಬಹುಪರ ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವನ್ನ ನಾವು ಬೊಮ್ಮನಹಳ್ಳಿ ಕ್ಷೇತ್ರದ ಎಚ್ಎಸ್ಆರ್ ಬ್ಲಾಕ್ ಭಾಗದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನ ನಾವು ಆಚರಿಸ್ತಾ ಇದ್ದೀವಿ. ಈ ಆಚರಣೆಗೆ ಕೆಂಪೇಗೌಡರ ಸಂಘದಿಂದ ಮತ್ತೆ ಎಲ್ಲ ನಮ್ಮ ಕುಲ ಬಂದವರು ಮತ್ತೆ ಅನ್ಯ ಎಲ್ಲ ಧರ್ಮದವರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭಾಶಯನ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಒಂದು ಕುದುರೆ ಮೇಲೆ ಕುಂತ್ಕೊಂಡ ತರ ಒಂದು ಐಟಮ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಸಲ ಆಗುತ್ತೆ ಸರ್ ಅದೇ? ಈಗ ನಾವು ಕುದುರೆ ಮೇಲೆ ಕುತ್ಕೊಬೇಕು ಅಂತ ಮಾಡಿದ ಈ ಕುದುರೆಗಿಂದಲೂ ಯೋಚನೆ ಮಾಡ್ತಾನೆ ಇದ್ದೀವಿ. ಅದು ಮಾಡೇ ಮಾಡ್ತೀವಿ, ಸ್ವಲ್ಪ ಸಮಯ ಹಿಡಿಯುತ್ತೆ. ಎಲ್ಲರೂ ಕೂಡ ದಾನಿಗಳು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ಎಲ್ಲರೂ ಕೂಡ ನಾವು ಸೇರ್ಕೊಂಡು ಇವತ್ತು ಸಂಘದ ಹತ್ರ ಬಂದಂತ ಈ ಪೂಜೆಗೆ ಬಂದಂತವ್ರು ಇವತ್ತು 1.5 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಸುಮಾರು ಜನ ಹೇಳಿದ್ದಾರೆ. ಅವ್ರ ಹತ್ರ ಎಲ್ಲ ಹೋಗಿ ನಾವು ಕಲೆಕ್ಷನ್ ಮಾಡಿ ಕುತ್ಕೊಳ್ಳುವಂತ ಸ್ಟ್ಯಾಚುವನ್ನ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸಠವಾಗಿ ನಾವು ಕೊಂಡಿರ್ತೀವಿ. ಕೊಡ್ತೀನಿ ಅಂತ ಹೇಳಿದ್ರು, ಮತ್ತೆ ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ತರ ಒಂದು ಸರ್, ಅವರು ಕಾಂಟ್ರವರ್ಸಿ ಬೇಡ, ಯಾರ ಹೆಸರು ತಗೊಳೋದು ಬೇಡ, ಎಲ್ಲರೂ ಒಂದೇ, ನಾವೆಲ್ಲ ಒಂದೇ. ಅದರಿಂದ ಯಾವ್ದು ಬೇಡ. ಈಗ ನಾವು ಬರೀ ಕುದುರೆ ಮೇಲೆ ಕುಂಡ್ರಿಸುವಂತದ್ದು ನಾವು ಮಾಡ್ತಾ ಇದೀವಿ. ನಮ್ಮ ಸಂಘದಲ್ಲಿ ಹೊಸ ಅಧ್ಯಕ್ಷ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. 1 ರೂಪಾಯಿ ಕೂಡ ಕೆಂಪೇಗೌಡ ಜಯಂತಿಗೆ ಜೈ, ಕೆಂಪೇಗೌಡ ಜಯಂತಿಗೆ ಶುಭಾಶಯಗಳು. ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡಿ ಇದೇ ಜಯಂತಿ ಅಂದು ಆ ಕುದುರೆಯಲ್ಲಿ ಕುಂಡ್ರಿಸೋದಕ್ಕೆ ಏರ್ಪಾಡು ಮಾಡ್ಬೇಕಾದ್ರೆ ನೀವೆಲ್ಲ ನಮ್ಗೆ ಕೈ ಜೋಡಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು 500 ಕೆಂಪೇಗೌಡರ 517ನೇ ಜನ್ಮೋತ್ಸವ ಆಗಿದೆ. ಇಂದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಡಿ.ಕೆ. ಶಿವಕುಮಾರ್ ಅವರ ವತಿಯಿಂದ ಇಡೀ ಬೆಂಗಳೂರಲ್ಲಿ ಗಿಡಗಳನ್ನ ನೆಡೋ ಒಂದು ಕಾರ್ಯಕ್ರಮನ ಕೂಡ ಆರ್ಗನೈಸ್ ಮಾಡಿ ಗಿನ್ನಿಸ್ ದಾಖಲೆನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರ ಜಯಂತಿ ಅಂತ ಒಂದು ನಿರ್ಧಾರ ಮಾಡಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಇಂದು ನಮ್ಮ ಎಚ್.ಎಸ್. ಲೇಔಟಲ್ಲಿ ಪ್ರತಿ ವರ್ಷದಂತೆ ನಮ್ಮೆಲ್ಲ ಒಕ್ಕಲಿಗ ಸಂಘದ ಸದಸ್ಯರು ಮತ್ತು ನಮ್ಮ ಎಲ್ಲ ಕುಲ ಬಾಂಧವರು ಸೇರಿ ಪ್ರತಿ ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನು ಬಹಳ ಅದ್ದೂರಿಯಿಂದ ಆಚರಿಸ್ತಾ ಇದೀವಿ. ಹಾಗೆ ಇದೇ ರೀತಿಯಾಗಿ ಇವನ್ನೆಲ್ಲ ಮಾದರಿಯಾಗಿ ತಗೊಂಡು ಈ ವರ್ಷ ನಾವು ಉಳಿಮಾವಲ್ಲಿ ಕೂಡ ಕೆಂಪೇಗೌಡ ಜಯಂತಿನ ಆಚರಿಸ್ತಾ ಇದ್ವಿ. ಉಮಾಪತಿ ಅಣ್ಣ ಅವರ ಒಂದು ಯಾವಾಗ ಅವೈಲೇಬಲ್ ಇರ್ತಾರೆ ನೋಡ್ಕೊಂಡು ಅದು ದಿನಾಂಕವನ್ನ ಗೊತ್ತು ಮಾಡ್ತೀವಿ. ಇಲ್ಲಿರೋ ಎಲ್ಲ ಹಿರಿಯರು, ನಮ್ಮೆಲ್ಲ ಕುಲ ಬಾಂಧವರು ದಯವಿಟ್ಟು ಅಲ್ಲಿ ಕೂಡ ಭಾಗಿಯಾಗಬೇಕು.
ಅಲ್ಲಿ ಕೂಡ ನಮ್ಮ ಸರ್ಕಾರದ ವತಿಯಿಂದ ಏನು ಗಿಡಗಳನ್ನ ನೆಡಬೇಕು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಉಳಿಮಾ ಕೆರೆಯಲ್ಲಿ ಅವತ್ತಿನ ದಿನ 100 ಗಿಡಗಳು ನೆಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ನಮ್ಮ ಕುಲ ಬಾಂಧವರೆಲ್ಲ ಸೇರಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು. ಮತ್ತು ನಮ್ಮ ಕೆಂಪೇಗೌಡರು ಏನು ಒಂದು ಮಾದರಿಯಾಗಿದ್ದಾರೆ, ನಮ್ಮ ಒಂದು ನಾಡನ್ನ ರಚಿಸಿ ಆ ನಾಡನ್ನ ಉಳಿಸ್ಬೇಕು ಅಂತ ನಾವೆಲ್ಲರೂ ಕೇಳ್ಕೊಂಡ್ವಿ. ಸ್ವಚ್ಛತೆಯನ್ನ ಕಾಪಾಡ್ಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದಾರೆ.